ಹಾಯ್ ಎಲ್ರಿಗೂ. ಎಸ್, ಈ ವ್ಲಾಗ್ನ ನಾನು ತುಂಬಾ ಲೇಟಾಗಿ ಅಪ್ಲೋಡ್ ಮಾಡ್ತಾಯಿದ್ದೀನಿ, ಬಟ್ ಚಾನಲ್ಲೇ ಅಪ್ಲೋಡ್ ಮಾಡ್ತೀನಿ, ಥ್ಯಾಂಕ್ ಗಾಡ್. ಸೊ ತುಂಬ ಬ್ಯುಸಿ ಇದ್ದೆ, ಸೊ ಸಮ್ ಇಂಪಾರ್ಟೆಂಟ್ ಥಿಂಗ್ಸಲ್ಲಿ, ಹಾಗಾಗಿ ವ್ಲಾಗ್ನ ಲೇಟಾಗಿ ಅಪ್ಲೋಡ್ ಮಾಡೋಕ್ಕಾಯಿತು. ಹಾಯ್ ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಸುಷ್ಮಾ ವ್ಲಾಗ್ಸ್. ಸೊ ಎಲ್ಲರಿಗೂ ಹೊಸ ವರ್ಷದ ಹಾರ್ದಿಕ ಶುಭಾಶಯಗಳು. ಸೊ ಎಲ್ಲರೂ ರೆಸಲ್ಯೂಷನ್ ತೊಗೊಂಡಿದ್ದೀರಾ ಅಂತ ಅಂದ್ಕೊಳ್ತಾ ಇದ್ದೀನಿ. ಐ ಡೋಂಟ್ ನೋ ವೆದರ್ ಯು ಪೀಪಲ್ ಹ್ಯಾವ್ ಟೇಕನ್ ಆರ್ ನಾಟ್ ಅಂತ, ಬಟ್ ಎಲ್ಲರಿಗೂ ಒಳ್ಳೆಯದಾಗಲಿ, ಶುಭವಾಗಲಿ ಅಂತ ಹಾರೈಸ್ತಾ ಇವತ್ತಿನ ವ್ಲಾಗ್ನ ಸ್ಟಾರ್ಟ್ ಮಾಡ್ತಿದ್ದೀನಿ. ಆ್ಯಕ್ಚುಲಿ ನಾನೀಗ ಇಂಟ್ರೊಡಕ್ಷನ್ ಕೊಡ್ತಿರೋದು ಎಂಡಿಂಗ್ ವ್ಲಾಗ್, ಆಯಿತಾ. ಸೊ ಬೆಳಿಗ್ಗೆಯಿಂದ ಏನೇನು ಲೈಕ್ ಎಲ್ಲೆಲ್ಲಿ ಹೋಗಿದ್ದೆ ಅನ್ನೋದನ್ನು ಈ ವ್ಲಾಗಲ್ಲಿ ಹಾಕ್ತೀನಿ. ಆ್ಯಂಡ್ ನಮ್ಮ ಶಿಲು, ಆ್ಯಕ್ಚುಲಿ ಶಿಲುಗೆ ಸ್ವಲ್ಪ ಕ್ಯಾಮ್ರಾ ಫಿಯರ್, ಲೈಕ್ ಅಂದರೆ ವಿಡಿಯೋಗೆಲ್ಲ ಬರೋಕ್ಕೆ ಅವಳಿಗೆ ಇಷ್ಟ ಆಗಲ್ಲ, ಹಾಗಾಗಿ ಅವಳನ್ನ ತೋರಿಸ್ತಿರ್ಲಿಲ್ಲ. ಬಟ್ ಇವತ್ತು ಬಂದಿದ್ದಾಳೆ ವಿಡಿಯೋದಲ್ಲಿ, ಸೊ ಅದನ್ನು ನೋಡಿ. ಆ್ಯಂಡ್ ಮೆಹಂದಿ ಬಿಡಿಸ್ಕೊಂಡಿದ್ದೀನಿ ನಾನು, ಇವಾಗ ಬಿಡಿಸ್ಕೊಂಡು ಹೋಗ್ತಾ ಇದ್ದೀನಿ. ಜಸ್ಟ್ 150 ರೂಪೀಸ್ ಅಷ್ಟೇ ಇದು ಮೆಹಂದಿ, ತುಂಬ ಚೆನ್ನಾಗಿ ಬಿಟ್ಟಿದ್ದಾರೆ, ನನಗಂತೂ ಇಷ್ಟ ಆಯಿತು. ಸೊ ಬನ್ನಿ ಇವತ್ತಿನ ವ್ಲಾಗ್ನ ಸ್ಟಾರ್ಟ್ ಮಾಡೋಣ. ಬಾ, ಇವಾಗ ಹೋಗೋಣ. ಈಗಷ್ಟೇ ಹಾಯ್ ಮಾಡಿದ್ಲಲ್ಲ, ಅವಳೇ ನನ್ನ ಫ್ರೆಂಡ್ ಶಿಲು. ಇನ್ಫ್ಯಾಕ್ಟ್ ಅವಳು ನನ್ನ ಬೆಸ್ಟ್ ಫ್ರೆಂಡ್ ಫ್ರಮ್ ಕಾಲೇಜಿಂದನೂ. ಆ್ಯಂಡ್ ನಾವು ಪ್ಲ್ಯಾನ್ ಮಾಡಿದ್ದೆ ಒಂದು ಕಡೆ, ಆದರೆ ಹೋಗಿದ್ದೆ ಒಂದು ಕಡೆ ಆಯಿತು, ಬಿಕಾಸ್ ತುಂಬ ಹೆವಿ ರಶ್ ಇತ್ತು ಆ್ಯಂಡ್ ಹೆವಿ ಟ್ರಾಫಿಕ್ ಕೂಡ ಇತ್ತು. ನಾವು ಇಸ್ಕಾನ್ ಹೋಗೋಣ ಅಂತ ಹೋಗ್ತಾ ಇರುವಾಗಲೇ ಗೊತ್ತಾಯಿತು ಪಾರ್ಕಿಂಗ್ ಅವೈಲೇಬಲ್ ಇಲ್ಲ ಅಲ್ಲಿ ಅಂತ ಅಂದ್ಬಿಟ್ಟು. ಸೊ ದಟ್ ನಾವು ನಿಯರ್ ಬೈ ವೀರಾಂಜನೇಯ ಸ್ವಾಮಿ ದೇವಸ್ಥಾನಕ್ಕೆ ಹೋದ್ವಿ. ಇಲ್ಲಿ ಸ್ವಾಮಿಗೆ ಅಂದ್ಬಿಟ್ಟು ತುಳಸಿ ತೊಗೊಂಡು ಆಮೇಲೆ ಹೋಗೋಕ್ಕೆ ಅಂತ ಹೊರಟಾಗ ಮೇಲ್ಗಡೆ ನೆಟ್ಕೊಂಡು ಹೋಗುವಾಗ ನನ್ನ ಫಿಯಾನ್ಸಿ ಮೀನ್ಸ್ ಮಹಿಗೆ ಫೋನ್ ಕೊಟ್ಬಿಟ್ಟು ಅದನ್ನು ವಿಡಿಯೋ ಮಾಡ್ಕೊಳ್ಳಿ ಅಂತ ಕೊಟ್ಟಿದ್ದೀನಿ. ಬಟ್ ಅವರು ಕ್ಲಿಕ್ ಮಾಡೋದು ಮರ್ತೋಗಿಬಿಟ್ಟಿದ್ದಾರೆ, ಹಾಗೆ ವಿಡಿಯೋ ಮಾಡಿದ್ದಾರೆ. ಆ ಕ್ಲಿಪ್ಪಿಂಗ್ಸೇ ಇಲ್ಲ. ಆಮೇಲೆ ನೋಡಿದ್ರೆ ದಟ್ಸ್ ಓಕೆ ಅಂದ್ಕೊಂಡು ನೆಕ್ಸ್ಟ್ ಕ್ಲಿಪ್ಪಿಂಗ್ಸ್ ತೊಗೊತಾ ಇದ್ದೆ. ನೋಡಿ ತುಂಬಾ ರಶ್ ಇದೆ, ಇಲ್ಲಿಂದ ಹಿಡ್ದು ಅಲ್ಲಿ ತನಕ ನಿಂತ್ಕೊಂಡಿದ್ದಾರೆ ಜನ. ಸೊ ರಶ್ ಇತ್ತು, ಏನೂ ಮಾಡೋಕ್ಕಾಗಲ್ಲ, ಲೈನ್ ಬೇಗ ಮೂವ್ ಆಗ್ತಾಯಿತ್ತು, ಹಾಗಾಗಿ ನಾವು ಲೈನಲ್ಲೇ ಹೋದ್ವಿ. ಮಹಾಗಣಪತಿ ಅಲ್ವಾ? ಅಚ್ಚುಕಟ್ಟಾಗಿ ದೇವ್ರ ದರ್ಶನ ಮುಗಿಸ್ಕೊಂಡು ಸ್ವಲ್ಪ ಹೊತ್ತು ಕೂತಿದ್ದು ಹೋಗೋಣ ಅಂದ್ಬಿಟ್ಟು ಕೂತ್ಕೊಂಡ್ವಿ. ದೆನ್ ಇಷ್ಟೇ ನ್ಯೂ ಇಯರ್ ವ್ಲಾಗು ಇಲ್ಲಿಗೆ ಮುಗಿಯುತ್ತೆ. ನೆಕ್ಸ್ಟ್ ವ್ಲಾಗ್ ಬಂದ್ಬಿಟ್ಟು ನನ್ನ ಆಂಟಿ ಮನೆಗೆ ಹೋಗಿದ್ದು, ಅಲ್ಲಿ ನನ್ನ ಆಂಟಿ ಮಗ ವ್ಲಾಗ್ ಮಾಡಿದ್ದಾನೆ ನೋಡಿ. ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವ್ಲಾಗ್ ಆ್ಯಂಡ್ ಸುಷ್ಮಾ ವ್ಲಾಗ್ಸ್. ನೋಡಿ, ನಮ್ಮ ಅಕ್ಕ ಬಂದಿದ್ದಾರೆ ಇವತ್ತು ನಮ್ಮ ಮನೆಗೆ. ನೋಡಿ ನೋಡಿ, ಒಳ್ಳೆ ಲಕ್ಕಿ. ದೀಪಾವಳಿ ವ್ಲಾಗಲ್ಲಿ ತೋರಿಸಿರಲ್ಲ, ಅವಳು ಹೆಂಗೆ ಆಟ ಆಡ್ತಾಯಿದ್ದಾಳೆ ನೋಡಿ. ಅವ್ರಿಗೆ ಹುಟ್ಬಿಟ್ಟಿದ್ದೀನಿ ಆಟ ಆಡಿಸ್ಲಿ ಅಂತ. ಬೆಳ್ಳಿ ನೋಡಿ ಹೆಂಗೆ ಹಿಡ್ಕೊಂಡಿದೆ, ಆಟ ಆಡಿಸ್ತಾ ಇದ್ದೆ ನೋಡಿ. ಹಾಂ, come on Lucky, come on. ಹೋಗವಾ ನಿಮ್ಮ ಅಣ್ಣಂಗೆ ಕೊಡೋಗು ಲಕ್ಕಿ. ನನ್ನ ಬೀಳ್ಸಿದ್ದೆ ಲಕ್ಕಿ ಈಗ ನೀನು. ಬಾಲ್ ಸಿಕ್ಕಿದ್ರೆ ಮುಗೀತು. ಅಯ್ಯೋ ಚಿಕ್ಕು ಆ ಕಡೆ ಹೊಟ್ಟೋಗ್ಬಿಟ್ಟಳಿರು.
ನೈಟ್ ಒಂದು ಹಾಫ್ ಆನ್ ಅವರ್ ಆದರೂ ಅವಳು ಆಟ ಆಡಿಸಿದ್ವಿ. ಪಾಪ ಅವಳಿಗೆ ಹುಷಾರು ತಪ್ಪಿತ್ತಂತೆ. ನಾವು ಹೋದ್ಮೇಲೆ ಅವಾಗಷ್ಟೇ ಸ್ವಲ್ಪ ಚೇತರಿಸ್ಕೋತಾ ಇದ್ಲು. ಹಾಗಾಗಿ ಆಮೇಲೆ ಊಟ ಮಾಡಿಸ್ಬಿಟ್ಟು ಅವಳನ್ನ ಓಡಾಡಿಸ್ತಿದ್ವಿ. ಸಖತ್ ಮಜಾ ಇತ್ತು ಗೈಸ್, ನಿಜವಾಗ್ಲೂ ಖುಷಿ ಆಯಿತು ಅವಳನ್ನ ಆಟ ಆಡಿಸಿ ಎಲ್ಲ. ಸೊ ಬಾಲಲ್ಲಿ ಆಟ ಆಡೋಕ್ಕೆ ಅವಳಿಗೆ ತುಂಬ ಇಷ್ಟ ಆಗುತ್ತೆ ನೋಡಿ. ಯಾವ ಥರ ಬಾಲ್ ಕಚ್ಕೊಂಡು ಓಡ್ತಾ ಇದ್ದಾಳೆ. ಆ ಕಡೆ ಬೇರೆ ರೈಲ್ವೆ ಟ್ರ್ಯಾಕ್ ಇದೆ, ಆ ಕಡೆ ಸೈಡ್ ಎಲ್ಲಿ ಹೊಟ್ಟೋಗ್ಬಿಡ್ತಾಳೋ ಅಂದ್ಕೊಂಡು ನಾವು ಈ ಕಡೆನೇ ಆಟ ಆಡಿಸ್ತಿದ್ವಿ. ಮೊಸರನ್ನ ಎಲ್ಲ ಡೈಜೆಸ್ಟ್ ಆಯ್ತಾನೋ ಲಕ್ಕಿ ತಿಂದಿದ್ದು ಮೊಸರನ್ನ. ಹಾಂ, ಸ್ವಲ್ಪ ತಿಂದಿರಬೇಕು. ಹಾಂ ಸರಿ. ಮೊಸರನ್ನ ಕೊಟ್ಟರೆ ತಿನ್ನಲ್ಲ. ಹಾಂ, ಬೀಳಿಸ್ತಾಳೆ ಅನ್ನ ಮೇಲೆ, ಅದಕ್ಕೆ ಮೊಟ್ಟೆ ಬೋಲಕ್ಕಿ ಈಗ ಆಯಿತು, ಮುಗೀತು. ನೀನು ವಾಕಿಂಗ್ ಕಂಪ್ಲೀಟ್ ಆಗಿದೆ. ಹಾಕಿ ಲಕ್ಕಿಗೆ ಈಗ ಬೆಲ್ಟ್ ಹಾಕೊಂಡು ಕರ್ಕೋಗೋದೆ. ನಡಿ ಚುಕ್ಕು ಹೋಗೋಣ, ನಡಿಯವ್ವ. ಲಕ್ಕಿ ನಿನ್ನ ಬಾಲ್ ಎತ್ಕೊ ನಡಿ. ಅವಳು ಮೇಲ್ಗಡೆಗೆ ಓಡೋದ್ಲು. ಸೊ ಇದು ನನ್ನ ತಮ್ಮ ಇಲ್ಲಿ ವಿಡಿಯೋ ಮಾಡ್ತೀನಿ ಕೊಡಿಲಿ, ಅಲ್ಲಿ ಒಳಗಡೆ ಬೋನ್ಸದು ನಾಯಿಗಳೆಲ್ಲ ಇದೆ ಅಂದ್ಬಿಟ್ಟು ತೊಗೊಂಡೋಗಿದ್ದ. ಇದು ಕೆಳಗಡೆ ಬೋನ್ಸು, ಒಂದು ಮಿಂಚು ಅಂತೆ, ಇನ್ನೊಂದು ಹೆಸರು ಏನಂತ ಕರೆಕ್ಟಾಗಿ ಗೊತ್ತಿಲ್ಲ. ಲ್ಯಾಬ್ ಬ್ರೀಡ್ ಇದೆ ಆ್ಯಕ್ಚುಲಿ. ಆ್ಯಂಡ್ ಒಂದು ಜರ್ಮನ್ ಶೆಫರ್ಡ್ ಕೂಡ ಇತ್ತು. ಇಷ್ಟೇ ಇವತ್ತಿನ ವ್ಲಾಗ್. ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂದ್ಕೊಳ್ತೀನಿ. ಸೊ ಕಾಯ್ತಾ ಇರಿ, ನೆಕ್ಸ್ಟ್ ವ್ಲಾಗ್ ಬರತ್ತೆ ಅನ್ಕೊಂತ ಹೇಳ್ತಾ, ಡೋಂಟ್ ಫರ್ಗೆಟ್ ಟು ಲೈಕ್, ಶೇರ್, ಕಮೆಂಟ್, ಹಾಗೆ ಸಬ್ಸ್ಕ್ರೈಬ್ ಟು ಮೈ ಯೂಟ್ಯೂಬ್ ಚಾನಲ್. ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್. ಹಾಗೆ ಇನ್ನೂ ಹೆಚ್ಚು ವೀಡಿಯೋಸ್ ಬರುತ್ತೆ, ಎಲ್ಲ ಬಾಕಿ ಹಾಗೆ ಇಟ್ಟಿದ್ದೀನಿ. ಖಂಡಿತವಾಗಿ ಅದೆಲ್ಲ ಅಪ್ಲೋಡ್ ಮಾಡ್ತೀನಿ ಅಂತ ಹೇಳ್ತಾ ಬಾಯ್.